ಬೆಂಗಳೂರಿನಲ್ಲಿ ಒಂದು ವಿಚಿತ್ರವಾಗಿ ಒಂದು ಬಂದಿದೆ ಪ್ರಕರಣ. ಹಿಂದೆ ನಡೆದಿದೆ, ಬಟ್ ಈಗ ಅರೆಸ್ಟ್ ಆಗಿದೆ. ಅನಸ್ಥೀಶಿಯಾ ಕೊಟ್ಟು ವೈದ್ಯೆ ಪತ್ನಿಯನ್ನು ಮರ್ಡರ್ ಮಾಡಿದ್ದಾರೆ ಅಂತ ಈಗ ಆರೋಪ. 6 ತಿಂಗಳ ಹಿಂದೆ ಆಗಿರುವ ಘಟನೆ ಅಂತಿದ್ದಾರೆ. ಆದರೆ ಈಗ ಬೆಳಕಿಗೆ ಬಂದಿದ್ದು ಈಗ. ಕಳೆದ ವರ್ಷ ಮೇ ತಿಂಗಳಲ್ಲೆಲ್ಲೋ ಮದುವೆ ಆಗಿದೆ. ಡಾಕ್ಟರ್ ಕೃತಿಕಾ ರೆಡ್ಡಿ ಮತ್ತು ಡಾಕ್ಟರ್ ಮಹೇಂದ್ರ ರೆಡ್ಡಿ ಇಬ್ಬರೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ಒಬ್ಬರು ಸರ್ಜನ್ ಅಂತೆ, ಇನ್ನೊಬ್ಬರು ಚರ್ಮರೋಗ ತಜ್ಞರು. ಆ ಮದುವೆ ಆದಮೇಲೆ ಈ ವೈದ್ಯ ಎಂಬ ಮಹಾಪುರುಷರಿಗೆ ಗೊತ್ತಾಯಿತಂತೆ ಪತ್ನಿಗೆ ಅದೇನೋ ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ಕು, ಲೋ ಶುಗರ್ ಇದೆ ಅಂತ. ಇರ್ಬೋದು, ಅದೆಲ್ಲವೂ ಅವನಿಗೂ ಬರಲ್ಲ ಅಂತ ಯಾರು ಹೇಳಿದ್ದು? ಇನ್ನೊಂದು 5-6 ವರ್ಷಕ್ಕೆ ಅವನಿಗೂ ಬರ್ತಿತ್ತೋ ಏನಪ್ಪ, ಈಗಲೂ ಬರ್ಬೋದು, ಗೊತ್ತಿಲ್ಲ. ಆದರೆ ಇದನ್ನು ಮುಚ್ಚಿಟ್ಟು ನನಗೆ ಮದುವೆ ಮಾಡಿಬಿಟ್ಟಿದ್ದಾರೆ ಅಂತ ಅವನು ಕೋಪ ಮಾಡಿಕೊಂಡು, ಡಾಕ್ಟರ್ ಗಿರಿ ಓದಿದ್ದ ಮಹಾಬುದ್ಧಿವಂತ ಇವನು, ಕೋಪ ಮಾಡಿಕೊಂಡು ಗ್ಯಾಸ್ಟ್ರಿಕ್ಸ್ಗೆ ಚಿಕಿತ್ಸೆ ಕೊಡ್ತೀನಿ ಅನ್ನೋ ನೆಪದಲ್ಲಿ ಅನಸ್ತೇಷಿಯಾ ಕೊಟ್ಬಿಟ್ಟಿದ್ದಾನೆ. ಕೊಲೆ ಆಗಿಬಿಟ್ಟಿದೆ. ನಂತರ ತಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕೆಲ್ಲ ಆಗಿಲ್ಲ, ಅವರು ಡೆಡ್ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಆದರೆ ಈ ಬಾಡಿಯನ್ನು ಪೋಸ್ಟ್ಮಾರ್ಟಕ್ಕೆ ಕಳಿಸಿದ ಮೇಲೆ FSLನಲ್ಲಿ ಯಾಕೋ ಡೌಟ್ ಬರ್ತಿದೆಯಲ್ಲ ಅಂತ ವಿಸೇರಾ ಚೆಕ್ ಮಾಡಿದಾಗ ಅದರಲ್ಲಿ ಅನಸ್ತೇಷಿಯಾ ಕಾಂಪೋನೆಂಟ್ ಸಿಗಾಕೊಂಡಾಗ ಡೌಟ್ ಬಂದು ಪೊಲೀಸ್ನವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಆತನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಯಾರು ವೈದ್ಯನನ್ನು. ಭಾಳ ನೋವು ಅಂತಂದರೆ ಯಾರಿಗೇ ಆಗಲಿ, ಆ ಹೆಣ್ಣು ಮಗಳ ತಂದೆ ಮನೆ ಅಂದರೆ ಮಾವನ ಮನೆಯಲ್ಲೇ ಈ ಕೃತ್ಯವನ್ನು ಆತ ಮಾಡಿದ್ದಾನೆ. ಬಿಟ್ಬಿಡ್ಬೋದಾಗಿತ್ತು, ಬೇಡ ಅನಿಸಿದ್ರೆ. ಅವನಂಥ ದೊಡ್ಡ ಮನುಷ್ಯ ಆಗಿದ್ದಿದ್ರೆ, ಅವನೆಂಥ ಡಾಕ್ಟ್ರ್, ಅವನು ಯೂಸ್ಲೆಸ್ ಫೆಲೋ. ಈಗ ಆ ಹೆಣ್ಣು ಮಗಳ ಅಂದರೆ ಯಾರು ಮೃತಪಟ್ಟಿದ್ದಾರೆ, ಆಕೆ ತಂದೆ ಪೋಷಕರು ಒಂದು 4 ಕೋಟಿ ರೂಪಾಯಿದೊಂದು ಆಸ್ತಿ ಮನೆ ಇದೆಯಂತೆ. ಅದನ್ನು ಇಸ್ಕಾನ್ಗೇನು ದಾನಕ್ಕೆ ಬರೆದುಬಿಟ್ಟಿದ್ದಾರಂತೆ ಈ ನೋವಲ್ಲಿ. ಅದು ಅವ್ರಿಗೆ ಬಿಟ್ಟಿತ್ತು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ.